ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಈ ವಿಡಿಯೋಲ್ಲಿ ಈ ಕೊಟ್ಟಿರುವ ಕ್ವಶನನ್ನು ಯಾವ ರೀತಿ ನಾವು ಸಾಲ್ವ್ ಮಾಡಬಹುದು ಅಂತ ಈ ವಿಡಿಯೋಲ್ಲಿ ಅರ್ಥ ಮಾಡಿಕೊಳ್ಳೋಣ. ಸೊ ನೋಡಿ, ಕ್ವಶನ್ ಏನು ಹೇಳ್ತಿದೆ ಅಂದರೆ, ದ ಲೀಸ್ಟ್ ಪಾಸಿಟಿವ್ ಇಂಟೀಜರ್ ಎನ್ ಫಾರ್ ವಿಚ್ your 1 plus I to the power n, 1 plus I to the power n divided by 1 minus I to the power n minus 2 is positive is. ಅಂದರೆ ಈ ವ್ಯಾಲ್ಯೂವನ್ನು ಏನನ್ನು ಕೊಟ್ಟಿದ್ದಾರಲ್ಲ ಅದು ಪಾಸಿಟಿವ್ ಇರಬೇಕು ಅಂತ ಹೇಳ್ತಿದ್ದಾರೆ. ಸೊ ಆ ರೀತಿ ನಮಗೆ ಸ್ಮಾಲೆಸ್ಟ್ ವ್ಯಾಲ್ಯೂ ಆಫ್ ಎನ್, ಆ ವ್ಯಾಲ್ಯೂ ಪಾಸಿಟಿವ್ ಆಗಿರಬೇಕಂದ್ರೆ ಎನ್ ವ್ಯಾಲ್ಯೂ ಅದು ಏನಿರಬೇಕು, ಎನ್ ಶುಡ್ ಬಿ ಲೀಸ್ಟ್ ಸ್ಮಾಲ್ ಇರಬೇಕು. ಆ ಥರ ವ್ಯಾಲ್ಯೂ ಫೈಂಡ್ ಮಾಡಿ ಅಂತ ಈ ಕ್ವಶನಲ್ಲಿ ಅವರು ಹೇಳ್ತಿದ್ದಾರೆ ಸ್ಟೂಡೆಂಟ್ಸ್. ಓಕೆ, ಸೊ ಈ ಕ್ವಶನನ್ನು ಸಾಲ್ವ್ ಮಾಡಲಿಕ್ಕೆ ಒಂದು ಕೀ ಕಾನ್ಸೆಪ್ಟ್ ಅಂತ ಹೇಳ್ತೀನಿ. ಅಂದರೆ ಯಾವುದೂ ಕ್ವಶನ್ ಸಾಲ್ವ್ ಮಾಡಬೇಕಂದ್ರೆ ನಿಮ್ಗೊಂದು ಕೀ ಕಾನ್ಸೆಪ್ಟ್ ಬೇಕು. ಆ ಕ್ವಶನ್ ಹಿಂದೆ ಆ ಕೀ ಕಾನ್ಸೆಪ್ಟ್ ಹಚ್ಚಿದರೆ ಕ್ವಶನ್ ಸಾಲ್ವ್ ಆಗುತ್ತೆ. ಸೊ ಅದೇ ಥರ ಈ ಕ್ವಶನಿಗೆ ಕೂಡ ಒಂದು ಕೀ ಕಾನ್ಸೆಪ್ಟ್ ಇದೆ. ಐ ವಿಲ್ ಮೆನ್ಷನ್ ಇಟ್ ಓವರ್ ಹಿಯರ್. ಓಕೆ, ಸೊ ಯಾವುದೇ ಕ್ವಶನಿಗೆ ಕೀ ಕಾನ್ಸೆಪ್ಟ್ ನಾನು ಇಲ್ಲಿ ಬರಿತಿದ್ದೀನಿ. ಓಕೆ, ಸೊ ಕೀ ಕಾನ್ಸೆಪ್ಟ್ ಅಂದರೆ ನೋಡಿ, ರ್ಯಾಷನಲೈಸೇಷನ್. ಓಕೆ, ಯಾವುದೋ ಒಂದು ಕಾಂಪ್ಲೆಕ್ಸ್ ನಂಬರ್ ಇದೆ ಆಫ್ ದ ಫಾರ್ಮ್ ಎ ಪ್ಲಸ್ ಐ ಬಿ ಡಿವೈಡೆಡ್ ಬೈ ಎ ಮೈನಸ್ ಐ ಬಿ. ಈ ಕಾಂಪ್ಲೆಕ್ಸ್ ನಂಬರನ್ನು ನಾನು ರ್ಯಾಷನಲೈಸ್ ಮಾಡ್ಬೋದು. ರ್ಯಾಷನಲೈಸ್ ಅಂದರೆ ಏನು ಮಾಡ್ತಿದ್ದೀನಿ ಸ್ಟೂಡೆಂಟ್ಸ್, ಐ ವಿಲ್ ರೈಟ್ ಇಟ್ ಡೌನ್ ಆ್ಯಸ್ ಎ ಮೈನಸ್ ಐ ಬಿ ಡಿವೈಡೆಡ್ ಬೈ, ಸಾರಿ, ಇದು ಡಿನಾಮಿನೇಟರ್ ಏನಿದೆ ಅಲ್ಲ ನೋಡಿ, ಎ ಮೈನಸ್ ಐ ಬಿ ಇದೆ, ಇದ್ರದ್ದು ಕಾಂಜುಗೇಟ್ ತಗೋಬೇಕು. ದಟ್ ಈಸ್ ಎ ಪ್ಲಸ್ ಐ ಬಿ ಇಂಟು ಎ ಪ್ಲಸ್ ಐ ಬಿ. ಸೊ ಈ ಥರ ನಿಮ್ಮ ಡಿನಾಮಿನೇಟರ್ ಮೈನಸ್ ಇದ್ದರೆ ಅದ್ರ ಕಾಂಜುಗೇಟ್ ದಟ್ ಈಸ್ ಪ್ಲಸ್ ತೊಗೊಂಡು ನಾನು ರ್ಯಾಷನಲೈಸ್ ಮಾಡ್ತೀನಿ. ಹಿಯರ್ ಸಪೋಸ್ ಇಟ್ ವಾಸ್ ಪ್ಲಸ್, ದೆನ್ ಐ ವಿಲ್ ಟೇಕ್ ಮೈನಸ್. ಸೊ ಈ ಥರ ಕಾಂಜುಗೇಟ್ ತಗೊಂಡು ರ್ಯಾಷನಲೈಸ್ ಮಾಡಲಿಕ್ಕೆ ವಿ ವಿಲ್ ಕಾಲ್ ಇಟ್ ಆಸ್ ವಾಟ್, ರ್ಯಾಷನಲೈಸೇಷನ್ ಆಫ್ ಯರ್ ಕಾಂಪ್ಲೆಕ್ಸ್ ನಂಬರ್. ಓಕೆ, ಇವಾಗ ಕೊಟ್ಟಿರೋ ಕ್ವಶನಿಗೆ ಬರೋಣ. ನೋಡಿ, ಅವ್ರು ಏನಂತಿದ್ದಾರೆ, 1 ಪ್ಲಸ್ ಐ ಟು ದ ಪವರ್ ಎನ್ ಡಿವೈಡೆಡ್ ಬೈ 1 minus I to the power n minus 2. So this will be equals to what? 1 plus I to the power n divided by 1 minus I to the power n into 1 minus I square. ಈ ರೀತಿ ಸಿಂಪ್ಲಿಫೈ ಮಾಡಿ ಬರೀಬೋದಾ? ಕರೆಕ್ಟ್. ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ನೋಡಿ, your 1 plus I divided by 1 minus I whole to the power n. ಈ ರೀತಿ ಬರೀತೀನಿ. ನೆಕ್ಸ್ಟ್ 1 minus I ಹೋಲ್ ಸ್ಕ್ವೇರ್. ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡೋಣ ಸ್ಟೂಡೆಂಟ್ಸ್, ರ್ಯಾಷನಲೈಸೇಷನ್. ಯಾವ ರೀತಿ ರ್ಯಾಷನಲೈಸ್ ಮಾಡ್ತೀವಿ? ಬೈ ಯೂಸಿಂಗ್ ಕೀ ಕಾನ್ಸೆಪ್ಟ್. ನೋಡಿ, ಡಿನಾಮಿನೇಟರ್ ಏನಿದೆ 1 ಮೈನಸ್ ಐ, 1 ಮೈನಸ್ ಐ ಇದ್ದರೆ ವಿ ಹ್ಯಾವ್ ಟು ಟೇಕ್ ಎ ಪ್ಲಸ್ ಐ ಬಿ ಆ್ಯಂಡ್ ಡಿವೈಡೆಡ್ ಬೈ ಎ ಪ್ಲಸ್ ಐ ಬಿ ರ್ಯಾಷನಲೈಸ್ ಮಾಡಬೇಕು. ಸೊ ಅದೇ ಥರ ಮಾಡಿದರೆ 1 ಪ್ಲಸ್ ಐ ಡಿವೈಡೆಡ್ ಬೈ 1 ಮೈನಸ್ ಐ, ಲೆಟ್ ಇಟ್ ಬಿ ಆ್ಯಸ್ ಇಟ್ ಇಸ್, ಇಂಟು ರ್ಯಾಷನಲೈಸೇಷನ್ ದಟ್ ಈಸ್ 1 ಪ್ಲಸ್ ಐ ಡಿವೈಡೆಡ್ ಬೈ 1 ಪ್ಲಸ್ ಐ to the power n, and this is 1 minus I square. ಇವಾಗ ಫರ್ದರ್ ವಿ ಹ್ಯಾವ್ ಟು ಸಾಲ್ವ್. ಅಂದರೆ ಏನು, 1 ಪ್ಲಸ್ ಐ ಇಂಟು 1 ಪ್ಲಸ್ ಐ ದಟ್ ಈಸ್ ನಥಿಂಗ್ ಬಟ್ 1 ಪ್ಲಸ್ ಐ ಹೋಲ್ ಸ್ಕ್ವೇರ್ ಆಗುತ್ತಾ? ಕರೆಕ್ಟ್. ಡಿವೈಡೆಡ್ ಬೈ ಡಿನಾಮಿನೇಟರಲ್ಲಿ ನೋಡಿ, ಎ ಮೈನಸ್ ಬಿ ಎ ಪ್ಲಸ್ ಬಿ. ಕರೆಕ್ಟ್. 1 ಮೈನಸ್ ಐ 1 ಪ್ಲಸ್ ಐ ದಟ್ ವಿಲ್ ಬಿ ನಥಿಂಗ್ ಬಟ್ 1 ಸ್ಕ್ವೇರ್ ಮೈನಸ್ ಐ ಸ್ಕ್ವೇರ್. ಐಡೆಂಟಿಟಿ ಎ ಪ್ಲಸ್ ಬಿ ಎ ಮೈನಸ್ ಬಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಸೇಮ್ ಐಡೆಂಟಿಟಿ ಯೂಸ್ ಮಾಡ್ತೀನಿ. ಟು ದ ಪವರ್ ಎನ್ ಇಂಟು your 1 ಮೈನಸ್ ಐ ಹೋಲ್ ಸ್ಕ್ವೇರ್ ಇದೆ, 1 ಮೈನಸ್ ಐ ಹೋಲ್ ಸ್ಕ್ವೇರ್ ಅನ್ನು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಬರೆದ್ರೆ 1 ಪ್ಲಸ್ ಐ ಸ್ಕ್ವೇರ್ ಮೈನಸ್ 2i. ಕ್ಲಿಯರ್? ಈ ರೀತಿ ಬರೀಬೋದು. ಇವಾಗ ನೆಕ್ಸ್ಟ್ ನ್ಯೂಮರೇಟರನ್ನು ಎಕ್ಸ್ಪಾಂಡ್ ಮಾಡಿದರೆ ಏನು ಸಿಗುತ್ತೆ ನೋಡಿ, 1 ಸ್ಕ್ವೇರ್ ಪ್ಲಸ್ ಐ ಸ್ಕ್ವೇರ್ ಪ್ಲಸ್ 2i ಡಿವೈಡೆಡ್ ಬೈ your 1 square is 1, I square ಅಂತ ಏನಂತ ಗೊತ್ತು ಸ್ಟೂಡೆಂಟ್ಸ್, ದಿಸ್ ಈಸ್ 1 ಸ್ಕ್ವೇರ್, I square is nothing but minus 1. ಸೊ 1 ಪ್ಲಸ್ 1 ಎಷ್ಟಾಗುತ್ತೆ? 2. ಓಕೆ, ಸೊ ಫ್ರಮ್ ಹಿಯರ್ ಆಲ್ಸೋ ಇಟ್ ವಿಲ್ ಬಿ ವಾಟ್, 1 ಮೈನಸ್ 1 ಜಸ್ಟ್ ಮೈನಸ್ 2i ಉಳಿಯುತ್ತೆ. ಕರೆಕ್ಟ್. ದಿಸ್ ಈಸ್ ಬಿಕಾಸ್ I ಸ್ಕ್ವೇರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಮೈನಸ್ 1. ಓಕೆ, I ಸ್ಕ್ವೇರ್ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು ಮೈನಸ್ 1. ಈ ರೀಸನಿಂದ ನೋಡಿ, ಮೈನಸ್ 1 ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. ಸೊ 1 ಪ್ಲಸ್ 1 2. ಇಲ್ಲಿ ಮೈನಸ್ 1 ಇಟ್ಟರೆ 1 ಮೈನಸ್ 1 ಕ್ಯಾನ್ಸಲ್ ಆಗಿ ಮೈನಸ್ 2 ಅಷ್ಟೇ ಉಳಿಯುತ್ತೆ. ಕರೆಕ್ಟು? ನೆಕ್ಸ್ಟ್ ಸೇಮ್ ಹಿಯರ್ ಆಲ್ಸೋ ಐ ಸ್ಕ್ವೇರ್ ಇಸ್ ದರ್. ಇಫ್ ಐ ಕೀಪ್ ಇಟ್ ಮೈನಸ್ 1, 1 ಮೈನಸ್ 1 ಕ್ಯಾನ್ಸಲ್ ಆಗಿ ವಾಟ್ ವಿಲ್ ಬಿ ರಿಮೈನಿಂಗ್ ಟು ದ ಪವರ್ n ಒಂದಿದೆ. ಓಕೆ, 2i ಡಿವೈಡೆಡ್ ಬೈ 2
ಟು ದ ಪವರ್ ಎನ್ ಇಂಟು ಮೈನಸ್ 2i. ಸೊ ಇದು 2 ಕ್ಯಾನ್ಸಲ್ ಆಗುತ್ತೆ ಆ್ಯಂಡ್ ರಿಮೈನಿಂಗ್ ವಿಲ್ ಬಿ ವಾಟ್ ಹಿಯರ್ i ಟು ದ ಪವರ್ ಎನ್ ಇಂಟು ಮೈನಸ್ 2i. ಕ್ಲಿಯರ್? ಇವಾಗ ನೋಡಿ ನೆಕ್ಸ್ಟ್ ಇದನ್ನು ಈ ರೀತಿ ಬರಿಬೋದಲ್ವಾ, minus 2i I to the power n plus 1. Now from this given option I need to keep the least value of n so that I'll get positive integer. So ನೋಡಿ ಇಲ್ಲಿ ಬರೀತಿದ್ದೀನಿ minus 2i to the power n plus 1. ಈ ಟರ್ಮ್ ಇದೆ, this should be what? Positive. ಸೊ ಪಾಸಿಟಿವ್ ಬರಬೇಕಂದ್ರೆ ಲೀಸ್ಟ್ ವ್ಯಾಲ್ಯೂ ಏನಿದೆ ಅಂತ ಕೇಳ್ತಿದ್ದಾರೆ ಅವರು. ಸೊ ಲೀಸ್ಟ್ ವ್ಯಾಲ್ಯೂಯಿಂದ ಸ್ಟಾರ್ಟ್ ಮಾಡೋಣ. ಇಫ್ ಎನ್ ಈಸ್ ಈಕ್ವಲ್ ಟು 1, ಲೀಸ್ಟ್ ವ್ಯಾಲ್ಯೂಯಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಇಫ್ ಎನ್ ಈಸ್ ಈಕ್ವಲ್ಸ್ ಟು 1 ದೆನ್ ದಿಸ್ ವಿಲ್ ಬಿ ವಾಟ್ minus 2i to the power n plus 1 ಅಂದರೆ 2. ಕರೆಕ್ಟ್? 1 plus 1 2. i ಸ್ಕ್ವೇರ್ ವ್ಯಾಲ್ಯೂ ಏನಿದೆ ಮತ್ತೆ minus 1 ವಿಚ್ ಈಸ್ ಈಕ್ವಲ್ಸ್ ಟು ವಾಟ್? 2 ಸ್ಟೂಡೆಂಟ್ಸ್ minus into minus plus ಪಾಸಿಟಿವ್ ಬಂತಲ್ವಾ? ದಿಸ್ ಈಸ್ ಪಾಸಿಟಿವ್. Yes, then this is the least value. 1 is the least value. So option D is the correct choice for this question. And how we have got? ಇದು ಕೀ ಕಾನ್ಸೆಪ್ಟ್ ಇದೆ ಅಲ್ಲ, ಇದನ್ನೇ ಯೂಸ್ ಮಾಡಿ, ದಟ್ ಈಸ್ ರ್ಯಾಷನಲೈಸೇಷನ್ ಯೂಸ್ ಮಾಡಿ ನಮಗೆ ಡಿ ಆಪ್ಷನ್ D1 ಇಸ್ ದ ಕರೆಕ್ಟ್ ಚಾಯ್ಸ್ ಅಂತ ಸಿಕ್ಕಿದೆ. ಸೊ ಐ ಹೋಪ್ ಸ್ಟೂಡೆಂಟ್ಸ್ ಈ ಕೊಟ್ಟಿರೋ ಕ್ವಶನ್ ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು.